ಏನು ಮಾಡೋದು ಇವಾಗ? ನೇಣು ಹಾಕೋಬೇಕಷ್ಟೆ. ಜಾನು, ಮನೇಲಿ ನೋಡಿದ್ರೆ ಇಷ್ಟೊಂದು ಜನ ಇದ್ದಾರೆ. ಅಮ್ಮ ದುಡ್ಡು ಕೊಡಿ ಅಂತ ಬೆನ್ನಿಗೆ ಬೀಳ್ತಾರೆ. ಬೇಬಿ ಅತ್ತೆ ಮನೆಗೆ ಅಡ್ವಾನ್ಸ್ ಬೇಕು ಅಂತ ಹೇಳೋಗಿದ್ದಾರೆ. ಇವ್ನು ನೋಡಿದ್ರೆ ದೊಡ್ಡ ಸ್ಕೀಮ್ ಮಾಡ್ಕೊಂಡು ಕೆಲಸ ಬಿಟ್ಟು ಬಂದಿದ್ದಾನೆ. ಅದೆಲ್ಲ ಹೋಗ್ಲಿ ಶ್ರೀ, ಅಜ್ಜಿಗೆ ಮಾತ್ರೆಗೂ ದುಡ್ಡಿಲ್ಲ ಅಲ್ವಾ? ಏನು ಮಾಡೋದು? ಅಕ್ಕ, ನನ್ನ ಹತ್ರ 200 ರೂಪಾಯಿ ಇದೆ, ಕೊಡಿ. 200 ರೂಪಾಯಿ ಎಷ್ಟಾಗುತ್ತೋ ಅಷ್ಟು ತರ್ತೀನಿ. ಎಕ್ಸ್ಕ್ಯೂಸ್ ಮೀ, ವೆಂಕಟೇಶ್ ಮೂರ್ತಿಯವ್ರ ಮನೆ ಇದೆನಾ? ಇದೆ, ಅಪ್ಪ ಮನೇಲಿಲ್ಲ. ಜಾಹ್ನವಿ? ನಾನೇ. ಶ್ರೀನಿಧಿ? ನಾನೇ. ಹೇಳಿ, ಏನು ವಿಷಯ? ನಾನು ಮದನ್ ಕುಮಾರ್ ಅವರ ಲಾಯರು. ಅವರು ನಿಮಗೊಂದು ನೋಟಿಸ್ ಇಶ್ಯೂ ಮಾಡಿದ್ದಾರೆ. ನೋಟಿಸಾ? ಹೌದು. ಯಾಕೆ? ನನ್ನ ಕ್ಲೈಂಟು ಮದನ್ ಕುಮಾರ್ ಅವ್ರ ಆಫೀಸಿಗೆ ಜಾಯಿನ್ ಆಗ್ಬೇಕಾರೆ ನೀವು ಅಗ್ರಿಮೆಂಟಿಗೆ ಸೈನ್ ಮಾಡಿದ್ದೀರಾ. ಆ ಅಗ್ರಿಮೆಂಟ್ ಪ್ರಕಾರ 1 ವರ್ಷಕ್ಕೆ ಮುಂಚೆ ನೀವು ಕೆಲಸ ಬಿಟ್ಟರೆ ಇಬ್ಬರು 2.5 ಲಕ್ಷ ರೂಪಾಯಿ ಡ್ಯಾಮೇಜ್ ಕಟ್ಟಬೇಕು. ಯಾಕೆ ಅಗ್ರಿಮೆಂಟಿಗೆ ಸೈನ್ ಮಾಡಿದಾಗ ನೀವು ನೋಡಲಿಲ್ವಾ? ಅಗ್ರಿಮೆಂಟಲ್ಲಿ ಹಾಗಿರಲಿಲ್ಲ. ನೀವು ಸೈನ್ ಮಾಡಿರೋ ಅಗ್ರಿಮೆಂಟ್ ಫೋಟೋ ಕಾಪಿ ಇದೆಯಲ್ಲ, ಅಲ್ಲಿ ಸರಿಯಾಗಿ ನೋಡಿ. ಅಷ್ಟೇ ಅಲ್ಲ, ನೀವಿಬ್ಬರು ಕಂಪ್ನಿಯಲ್ಲಿ ತಲಾ 25,000 ಅಡ್ವಾನ್ಸ್ ತೊಗೊಂಡಿದ್ದೀರಾ. ಟೋಟಲ್ 50,000. ಅದನ್ನು ತಕ್ಷಣ ವಾಪಸ್ ಕೊಡಬೇಕು. 50,000ನಾ? ನಾವು ತೊಗೊಂಡಿರೋದು 5,000, ಒಟ್ಟು 10,000. ಅದನ್ನು ಬರಬೇಕಾದ್ರೆ ನಿಮ್ಮ ಬಾಸ್ ಮುಖದಲ್ಲಿ ಬಿಸಾಕಿ ಬಂದಿದ್ದೇನೆ. ಏನ್ರಿ 50,000 ರೂಪಾಯಿ ತೊಗೊಂಡು 10,000 ರೂಪಾಯಿ ಅಂತ ಹೇಳ್ತೀರಲ್ಲ? ಇಲ್ಲಿ ನೋಡಿ, ವೋಚರ್ ಕಾಪಿ ಇಲ್ಲೇ ಇದೆ, ತಗೊಳ್ಳಿ. ಇದನ್ನ ನಮ್ಮನ್ನ ಸಿಕ್ಕಾಕ್ಸೋದಕ್ಕೆ ಮಾಡಿದ್ದೇನೆ ಆ ರಾಸ್ಕಲ್ ಮದನು. ನೋಡಿ, ನಾವು ನಿಜವಾಗ್ಲೂ 50,000 ತಗೊಂಡಿಲ್ಲ. ಬಿಸಾಕಿ ಅವೆಲ್ಲ ಕಾಪಿಗಳಷ್ಟೇ. ಒರಿಜಿನಲ್ ನಮ್ಮ ಹತ್ರ ಇದೆ, ಸಾಕ್ಷಿಗಳು ಇವೆ. ಕಾನೂನು ಸಾಕ್ಷ್ಯಾಧಾರಗಳನ್ನು ಮಾತ್ರ ಕೇಳೋದು, ನಿಮ್ಮ ಮಾತಲ್ಲ. ನಾನು ಒಪ್ಪಲ್ಲವ್ರಿ ಅದನ್ನ. ಅದೇನು ಮಾಡ್ಕೋತೀರೋ ಮಾಡ್ಕೊಳ್ಳಿ. ನೋಡಿ, ನೋಟಿಸಲ್ಲಿ ಎಲ್ಲ ಇದೆ. ಆದರೂ ಹೇಳ್ತಾ ಇದ್ದೀನಿ, ನಿಮ್ಗೆ ಇವತ್ತೊಂದು ದಿವಸ ಮಾತ್ರ ಟೈಮ್ ಇದೆ. ನಾಳೆ ಬಂದು ನೀವು ಕೆಲಸಕ್ಕೆ ರಿಪೋರ್ಟ್ ಮಾಡ್ಕೊಳ್ಳಿಲ್ಲ ಅಂದರೆ ಕಾಂಪ್ಲಿಕೇಶನ್ಸ್ ಆಗುತ್ತೆ. ಯೋಚನೆ ಮಾಡಿ, ಡಿಸೈಡ್ ಮಾಡಿ. ಬಾಯ್.